ಈ ಧ್ಯಾನವು ನಮ್ಮನ್ನು ಉನ್ನತ ಹಂತಗಳಿಗೆ ಕರೆದೊಯ್ಯುತ್ತದೆ. ಜ್ಞಾನವೆಂಬುದು ಅನುಭವಗಳ ಸಾರ. ಅಧಿಕವಾದ ಧ್ಯಾನದಿಂದ ಅಧಿಕವಾದ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಈ ಅಧಿಕತಮ ವಿಶ್ವಶಕ್ತಿಯಿಂದ ಜೀವನದ ಉನ್ನತದ ಧ್ಯೇಯಗಳನ್ನು, ಗುರಿಗಳನ್ನು ಸಾಧಿಸಬಹುದು. ತನ್ಮೂಲಕ ಆತ್ಮಜ್ಞಾನವನ್ನು ಸಂಪಾದಿಸಬಹುದು. ಆತ್ಮಜ್ಞಾನದಿಂದ ಉನ್ನತ ಅರಿವನ್ನು, ಉನ್ನತ ಅರಿವಿನಿಂದ ನಾವು ದೇಹ ಮನಸ್ಸುಗಳಷ್ಟೇ ಅಲ್ಲ, ನಾವು ಪವಾಡ ಸದೃಶ್ಯ ವ್ಯಕ್ತಿಗಳು ಎಂಬುದನ್ನು ಕೂಡ ಅರಿಯಬಹುದು. ನಾವು ನಮ್ಮ ಜೀವನದಲ್ಲಿ ಆಗುವ ಎಲ್ಲ ಸನ್ನಿವೇಶ ಸಮಸ್ಯೆಗಳಿಂದ ಕೂಡ ಪಾರಾಗಬಹುದು. ಆತ್ಮಜ್ಞಾನ ಹಾಗೂ ವಿಶ್ವಶಕ್ತಿಗಳಿಂದ ನಮ್ಮ ಅರಿವನ್ನು ನಾವು ವಿಸ್ತಾರಗೊಳಿಸಬಹುದು. ಅರಿವನ್ನು ವಿಸ್ತರಿಸಿಕೊಳ್ಳುವುದೇ ಆತ್ಮದ ಮೂಲ ಧ್ಯೇಯ. ಈ ಉನ್ನತ ಅರಿವನ್ನು ನಮ್ಮ ಅಂತರ್ಚಕ್ಷುವಿನಿಂದ ಹಾಗೂ ಸೂಕ್ಷ್ಮ ಶರೀರ ಯಾನಗಳಿಂದ ಸಿದ್ಧಿಸಿಕೊಳ್ಳಬಹುದು. ಉನ್ನತ ಸ್ತರಗಳ ಸತ್ಯಗಳನ್ನು ನೋಡಲು, ಅನುಭವಿಸಲು, ಕೇಳಲು ಅಂತರ್ಚಕ್ಷು ಆತ್ಮನ ಪ್ರಮುಖ ಉಪಕರಣ. ಆತ್ಮದ ಈ 3 ಪ್ರಮುಖ ಚಟುವಟಿಕೆಗಳ ಮೂಲವೇ ಅಂತರ್ಚಕ್ಷು. ನಿಯಮಿತವಾದ ಧ್ಯಾನ ಅಭ್ಯಾಸದಿಂದ ನಮ್ಮಲ್ಲಿ ಹೆಚ್ಚು ಪ್ರಮಾಣದ ವಿಶ್ವಶಕ್ತಿ ಪ್ರವೇಶವಾಗುವುದು. ಈ ಅಧಿಕ ಪ್ರಮಾಣದ ವಿಶ್ವಶಕ್ತಿ ನಮ್ಮ ಅಂತರ್ಚಕ್ಷುವನ್ನು ಪ್ರಚೋದಿಸಿ ಅದನ್ನು ತೆರೆಯುವಂತೆ ಮಾಡುತ್ತದೆ. ಧ್ಯಾನಿಗೆ ಇದೊಂದು ಅಲೌಕಿಕ ಅನುಭವ. ಅಂತರ್ಚಕ್ಷು ತೆರೆಯುವ ಸಂದರ್ಭದಲ್ಲಿ ಹಣೆಯ ಮಧ್ಯೆ ತುರಿಕೆ, ಸೆಳೆತ, ಕಚಗುಳಿಯ ಅನುಭವಗಳಾಗಬಹುದು. ಈ ಸಮಯದಲ್ಲಿ ಅನೇಕ ಚಿತ್ತಾಕರ್ಷಕ ವರ್ಣಗಳು ಕೂಡ ನಮ್ಮ ಸುತ್ತಲೂ ಸುತ್ತಿದಂತಾಗಬಹುದು. ಹಾಗೆ ಪಿಸುಮಾತುಗಳು, ಯಾರೋ ನಡೆದಾಡುವ ಶಬ್ದ, ಯಾವುದೋ ಕತ್ತಲ ಸುರಂಗದ ಒಳ ಪ್ರವೇಶಿಸುತ್ತಿರುವಂತಹ ಅನುಭವವಾಗಬಹುದು. ಯಾವಾಗ ಪ್ರಾಣ ಶರೀರದಲ್ಲಿ ಸಾಕಷ್ಟು ವಿಶ್ವಶಕ್ತಿಯು ಸಂಚಯವಾಗುತ್ತದೋ ಆಗ ನಮ್ಮ ಅಂತರ್ಚಕ್ಷು ಪೂರ್ಣ ಪ್ರಮಾಣದಲ್ಲಿ ತೆರೆಯಲ್ಪಡುತ್ತದೆ. ಆಗ ನಮಗೆ ಭೌತಿಕ ಮತ್ತು ಅಭೌತಿಕ ಲೋಕಗಳ ನಡುವಿನ ಆಗು ಹೋಗುಗಳೆಲ್ಲ ಸ್ಪಷ್ಟವಾಗಿ ಗೋಚರಿಸಲ್ಪಡುತ್ತದೆ. ಅಂತರ್ಚಕ್ಷುವಿನ ಜಾಗೃತೆಯಿಂದ ದೃಶ್ಯಗಳು ನಮ್ಮ ಭೌತಿಕ ಚಕ್ಷುಗಳಿಗಿಂತ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಈ ಭೂಮಿಯ ಮೇಲಿರದ ಮತ್ತೊಂದು ಅಸ್ತಿತ್ವದ ಸತ್ಯ ದರ್ಶನಗಳು ನಮಗೆ ಗೋಚರಿಸುತ್ತವೆ. ಇಲ್ಲಿ ಗೋಚರಿಸುವುದೆಲ್ಲ ಅವರ್ಣನೀಯ, ಶಬ್ದಕ್ಕೂ ಊಹೆಗೂ ನಿಲುಕದ ದೃಶ್ಯಗಳಿವು. ಉನ್ನತ ಲೋಕಗಳಿಂದ ಬರುವ ಸಪ್ತ ಸ್ವರನಾದಗಳನ್ನು, ಸಂಗೀತವನ್ನು ಕೂಡ ನಾವು ಆಲಿಸಬಲ್ಲೆವು. ಅನೇಕ ಗುರುಗಳನ್ನು, ದೇವತೆಗಳನ್ನು ಕೂಡ ನಾವು ಇಲ್ಲಿ ಭೌತಿಕ ರೂಪದಲ್ಲಿ ಕಾಣುತ್ತೇವೆ. ಹಾಗೆಯೇ ಈ ಧ್ಯಾನವನ್ನು ಮುಂದುವರಿಸಿದಂತೆಲ್ಲ ಈ ಎಲ್ಲ ಗುರು ದೇವತೆಗಳನ್ನು ನಾವು ಬೆಳಕಿನ ರೂಪದಲ್ಲಿ ಕಂಡು ಅನುಭವಿಸುತ್ತೇವೆ. ಅವರೆಲ್ಲರ ಅಸ್ತಿತ್ವವನ್ನು ಬೆಳಕಿನ ರೂಪದಲ್ಲಿ ಕಂಡು ಆನಂದಿಸಬಲ್ಲೆವು. ಅವರು ಕೊಡುವ ದಿವ್ಯ ಸಂದೇಶಗಳನ್ನು ನಾವು ಗ್ರಹಿಸಬಲ್ಲೆವು. ಕತ್ತಲಿನ ಸುರಂಗದಿಂದ ಹಾದು ಬೆಳಕಿನಲ್ಲಿ ಒಂದಾದ ಅನುಭವ
ನಮಗಾಗುತ್ತದೆ. ಈ ದಿವ್ಯ ಚಕ್ಷುವಿನ ಅನುಭವದಿಂದ, ದಿವ್ಯ ಪುರುಷರ ಸಂದೇಶಗಳಿಂದ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ನಮ್ಮಲ್ಲೇ ಉತ್ತರಗಳು ಮೂಡತೊಡಗುತ್ತವೆ. ಇದರಿಂದ ನಮ್ಮ ವರ್ತನೆ, ನಮ್ಮ ಆಲೋಚನೆ, ನಮ್ಮ ನಂಬಿಕೆ, ನಾವು ಪರಸ್ಪರ ಅರ್ಥ ಮಾಡಿಕೊಳ್ಳುವ ವಿಧಾನಗಳು ಬದಲಾಗುತ್ತವೆ. ಭೌತಿಕ ಪ್ರಪಂಚದ ಗ್ರಹಿಕೆ ಸಂಪೂರ್ಣ ಸಕಾರಾತ್ಮಕವಾಗಿ ಬದಲಾಗುತ್ತದೆ. Sure to subscribe to our channel to stay connected with this incredible journey. Click the subscribe button below.